ಶೇಖ್ ಹಸೀನಾ ಅವರು ಆಗಸ್ಟ್ 5ನೇ ತಾರೀಕು ಪಲಾಯನ ಮಾಡ್ತಾರೆ. ಅವ್ರು ಯಾಕೆ ಪಲಾಯನ ಮಾಡ್ತಾರೆ ಅಂದರೆ ಅಲ್ಲಿನ ಒಂದು ಆಡಳಿತ ವ್ಯವಸ್ಥೆ ಮೇಲೆ ಜನ ದಂಗೆ ಎದ್ದೇಳ್ತಾರೆ. ಅಂದರೆ ಅವ್ರದ್ದೊಂದು ಅಟೋಕ್ರಾಟಿಕ್ ರೂಲ್ ಆಗುತ್ತೆ. ಅಟೋಕ್ರಾಟಿಕ್ ರೂಲ್ ಅಂದರೆ ಒಂಥರ ಡಿಕ್ಟೇಟರ್ಶಿಪ್ ರೂಲು. ಅವ್ರಿಗೆ ಬೇಕಾದವ್ರಿಗೆ ಕಾಂಟ್ರಾಕ್ಟ್ ಕೊಡೋದು, ಅವ್ರಿಗೆ ಎಲೆಕ್ಷನ್ ಅವರು ಇಚ್ಛೆ ಹಂಗೆ ಎಲೆಕ್ಷನ್ ನಡೆಸೋದು, ಅಲ್ಲಿ ಅಪೋಸಿಷನ್ಸ್ಗಳನ್ನೆಲ್ಲ ಜೈಲಿಗೆ ಹಾಕೋದು. ಅನೇಕ ತಪ್ಪುಗಳು ಅವರಿಂದನೂ ಆಗುತ್ತೆ. ಬಟ್ ಏನಪ್ಪ ಶೇಖ್ ಹಸೀನಾದ ಅಡ್ವಾಂಟೇಜ್ ಅಂದರೆ ಅವರು ಭಾರತದ ಜೊತೆ ಇರೋ ರಿಲೇಷನ್ಶಿಪ್ ಭಾಳ ಸ್ಟ್ರಾಂಗಾಗಿ ಇಟ್ಕೊಂಡಿರ್ತಾರೆ. ಆ ಒಂದು ರಿಲೇಷನ್ಶಿಪ್ಪು ಎಲ್ಲೋ ಒಂದು ಜನಕ್ಕೆ ಏನು ಅನಿಸುತ್ತೆ ಅಂದರೆ ಈ ಶೇಖ್ ಹಸೀನಾ ಮಾಡ್ತಿರೋವಂಥ ತಪ್ಪುಗಳಿಗೆಲ್ಲ ಭಾರತದ ಬೆಂಬಲ ಸೂಚನೆ ಕೊಡ್ತಾರೆ, ಭಾರತದ ಬೆಂಬಲ ಸಿಗ್ತಾ ಇದೆ. ಅದರಿಂದ ಇವರು ತಪ್ಪುಗಳ ಮೇಲೆ ತಪ್ಪು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವರು ದಂಗೆ ಎದ್ದೇಳ್ತಾರೆ. ಅಲ್ಲಿನ ಸ್ಟೂಡೆಂಟ್ಸ್ ಯೂನಿಯನ್ನು ಎಲ್ಲ ಸೇರಿಕೊಂಡು ದಂಗೆ BNP ಪಾರ್ಟಿ, ಜಮಾತಿ ಇಸ್ಲಾಮು ಇವರೆಲ್ಲ ಸೇರಿಕೊಂಡು ಒಂದು ದಂಗೆ ಎದ್ದೇಳ್ತಾರೆ. ಆ ದಂಗೆ ಎದ್ದೇಳ್ದು ಅಲ್ಲೊಂದು 200 ಜನ ವಿದ್ಯಾರ್ಥಿಗಳು ಸಾಯ್ತಾರೆ. ಆಮೇಲೆ ಅಲ್ಲಿಂದ ಅವರು ಪಲಾಯನ ಮಾಡ್ತಾರೆ. ಬಂದು ಭಾರತದಲ್ಲೇ ಅವ್ರು ಬಂದು ಸೇರ್ಕೋತಾರೆ. ಭಾರತದಲ್ಲಿ ಕೆಲವು ದಿವಸಗಳು ಸೇರಿಕೊಂಡು ಆಮೇಲೆ ಅವ್ರು ಅಸೈಲಮ್ UKಗೋ USA ಹೋಗ್ತಾರೆ ಅಂತಾರೆ. ಬಟ್ ಅಲ್ಲಿ ಯಾರೂ ಅವ್ರಿಗೆ ಅಸೈಲಮ್ ಕೊಡಲ್ಲ. ಸೊ ಭಾರತದ ಸರ್ಕಾರನೇ ಅವ್ರನ್ನ ರಕ್ಷಣೆ ಮಾಡ್ತಾ ಬರುತ್ತೆ. ಅದರಿಂದ ಜನಕ್ಕೆ ಎಲ್ಲಿ ಒಂದು ಅನಿಸುತ್ತೆ ಇಷ್ಟೆಲ್ಲ ತಪ್ಪು ಮಾಡಿ ಶೇಖ್ ಹಸೀನಾ ಹೋದ್ರೂ ಭಾರತ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ, ಭಾರತೀಯರೇ ಇವ್ರನ್ನ ನೋಡ್ಕೋತಾ ಇದ್ದಾರೆ ಅಂತ ಒಂದು ಆ ಭಾವನೆ ಬಂದಾಗ ಏನು ಮಾಡ್ತಾರೆ, ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಸುಮಾರು 16 ಕೋಟಿ ಪಾಪ್ಯುಲೇಷನಲ್ಲಿ ಹಿಂದೂ ಪಾಪ್ಯುಲೇಷನ್ ಕೇವಲ ಹತ್ತತ್ರ 1 ಕೋಟಿ 5 ಲಕ್ಷನೋ 1 ಕೋಟಿ 10 ಲಕ್ಷ. ಅಂದರೆ ಒಂದು 7ರಿಂದ 8% ಹಿಂದೂಸ್ ಇದ್ದಾರೆ. ಇನ್ನು 1% ಈ ಬುದ್ಧಿಸಮ್ ಮತ್ತು ಕ್ರಿಶ್ಚಿಯನ್ಸ್ ಬರ್ತಾರೆ. ಇನ್ನೊಂದು ಪರ್ಸೆಂಟ್ ಇನ್ನು ಕೆಲವು ಮೈನರ್ಸ್ ಜಾಸ್ತಿ ಬರುತ್ತೆ. ಅಲ್ಲೇನು ಮಾಡ್ತಾರೆ, ಈ ಹಿಂದೂಗಳ ಮೇಲೆ ಟಾರ್ಗೆಟ್ ಶುರು ಮಾಡ್ತಾರೆ. ಹಿಂದೂಗಳು ಟಾರ್ಗೆಟ್ ಶುರು ಮಾಡ್ತಾರೆ ಅಂದರೆ ಫಸ್ಟು ದೇವಸ್ಥಾನಗಳ ಮೇಲೆ ಟಾರ್ಗೆಟ್ ಶುರು ಮಾಡ್ತಾರೆ. ಆಮೇಲೆ ಇಸ್ಕಾನ್ ಮೇಲೆ ಟಾರ್ಗೆಟ್ ಶುರು ಮಾಡ್ತಾರೆ. ಇಸ್ಕಾನ್ ಅವರು ಒಂದೊಂದು ಸಂಸ್ಥೆ ಓಪನ್ ಮಾಡ್ಕೊಂಡಿರ್ತಾರೆ. ಅಂದರೆ ಅವರೊಂದು ಬೇಡಿಕೆಗಳು ಇಟ್ಕೊಂಡಿರ್ತಾರೆ. ಅಂದರೆ ನಮಗೊಂದು ರೈಟ್ಸ್ ಕೊಡಬೇಕು, ಗೌರ್ಮೆಂಟಲ್ಲಿ ನಮಗೊಂದು ವೇದಿಕೆ ಕೊಡಬೇಕು, ನಮ್ಮ ದೇವಸ್ಥಾನಗಳಿಗೆ ರಕ್ಷಣೆ ಕೊಡಬೇಕು, ನಮ್ಮ ಮೇಲೆ ಏನಾದ್ರು ದೌರ್ಜನ್ಯ ಆದರೆ ಅದಕ್ಕೆ ಆದ ಸಪ್ರೇಟ್ ಕೋರ್ಟ್ ಇರಬೇಕು ಅಂತ 7-8 ಅವರು ಪ್ರಸ್ತಾವನೆ ಮುಂದೆ ಇಟ್ಟಿರ್ತಾರೆ. ಸೊ ಇವ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಅಲ್ಲಿನ ಚಿನ್ಮಯ್ ದಾಸ್ ಅನ್ನೋರ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಅವರು ಸ್ಪೋಕ್ಸ್ ಪರ್ಸನ್ ಆಗಿರ್ತಾರೆ. ಅವ್ರು ಟಾರ್ಗೆಟ್ ಮಾಡ್ತಾರೆ. ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂದರೆ ಸೆಡೆಷನ್ ಚಾರ್ಜಸ್ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಸೆಡೆಷನ್ ಚಾರ್ಜಸ್ ಅಂದರೆ ಆ್ಯಂಟಿ ಗೌರ್ಮೆಂಟ್ ಮಾತಾಡ್ತಾರೆ ಅಂತ. ಅಂದರೆ ಅವರು ನ್ಯಾಷನಲ್ ಫ್ಲ್ಯಾಗ್ಗೆ, ಭಾರತದ ಬಾಂಗ್ಲಾದೇಶ್ ನ್ಯಾಷನಲ್ ಫ್ಲ್ಯಾಗ್ಗೆ ಏನೋ ಒಂದು ಅವಮರ್ಯಾದೆ ಮಾಡಿದ್ರು ಅಂತ ಅದ್ರ ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವ್ರಿಗೆ ಡಿಸೆಂಬರ್ 3ನೇ ತಾರೀಕು ಅವ್ರನ್ನ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಅವ್ರಿಗೆ ಬೇಲ್ ಸಿಗಲ್ಲ. ಅದು ಜನವರಿ 2ಕ್ಕೆ ಹೋಗುತ್ತೆ. ಅವ್ರಿಗೆ ಯಾಕೆ ಬೇಲ್ ಸಿಗಲ್ಲಪ್ಪ ಅಂದರೆ ಅವ್ರನ್ನ ಅವ್ರ ಪರವಾಗಿ ಮಾತಾಡೋವಂಥ ಯಾವುದೇ ವಕೀಲರು ಸಿಗಲ್ಲ. ಏನಕ್ಕೆ ಅಂದರೆ ಅವ್ರ ವಕೀಲರು ರಮನ್ ರಾಯ್ ಅಂತಿರ್ತಾರೆ, ಅವ್ರ ಮೇಲೆ ಹಲ್ಲೆ ಆಗುತ್ತೆ. ಹಲ್ಲೆ ಆದಮೇಲೆ ಅವರು ICUಲಿ ಅಡ್ಮಿಟ್ ಆಗ್ತಾರೆ. ಅವರು ಸೀರಿಯಸ್ ಆಗಿದೆ ಕಂಡೀಷನ್ನು. ಅವ್ರ ಮೇಲೆ ಒಂದೇ ಅಲ್ಲ, ಇವ್ರ ಎದುರುಗಡೆ ಇರುವಂಥ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇಲೂ ಹಲ್ಲೆ ಆಗುತ್ತೆ ಅಲ್ಲಿ. ಸೊ ಈ ಒಂದು ಭಯದ ವಾತಾವರಣ ಸೃಷ್ಟಿ ಆದಮೇಲೆ ಏನಾಗುತ್ತೆ ಅಂದರೆ ಅಲ್ಲಿ ವಕೀಲರುಗಳು ಯಾರೂ ಬರೋಕ್ಕೆ ರೆಡಿ ಇರಲ್ಲ. ಸೊ ಯಾರೂ ವಕೀಲರಿಲ್ಲ ಅಂತ ಜನವರಿ 3ಕ್ಕೆ ಹೋಗುತ್ತೆ ಅದು. ಅಷ್ಟರಲ್ಲಿ ಅಗರ್ತಲಾಲಿ ಒಂದು ಅಸಿಸ್ಟೆಂಟ್ ಹೈ ಕಮಿಷನ್ ಆಫೀಸ್ ಇದೆ ಬಾಂಗ್ಲಾದೇಶದ್ದು. ಆ ಅಸಿಸ್ಟೆಂಟ್ ಹೈ ಕಮಿಷನ್ ಮೇಲೆ ಕೆಲವು ಹಿಂದೂ ಸಂಘಟನೆಗಳು ಅದ್ರ ಮೇಲೆ ಗಲಾಟೆ ಹಬ್ಬಿಸ್ತಾರೆ. ಸೊ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡ್ಕೋತಾರೆ ಬಾಂಗ್ಲಾದೇಶದಲ್ಲಿ. ಬಾಂಗ್ಲಾದೇಶ ಅವ್ರಿಗೆ ರಕ್ಷಣೆ ಇಲ್ಲ, ನೀವು ಭಾರತದಲ್ಲಿ ಮೀಡಿಯಾಗಳು ತೋರಿಸ್ತಾ ಇರೋದು ಭಾಳ ಎಕ್ಸಾಜುರೇಟ್ ಮಾಡ್ತಾ ಇದ್ದೀರಾ, ಅಂಥ ಯಾವ ದೌರ್ಜನ್ಯನೂ ನಡೀತಾ ಇಲ್ಲ ಅಂತ ಅವರು ಒಂದು ಹೇಳಿಕೆಗಳು ಅವರು ಕೊಡ್ತಾ ಬರ್ತಾರೆ. ಬಟ್ ಅಲ್ಲಿ ನಿಜವಾಗ್ಲೂ ದೌರ್ಜನ್ಯ ನಡೀತಿದೆ ನೋಡಿ. ಅಲ್ಲಿ ಇಸ್ಕಾನಲ್ಲಿ ಒಂದು 70 ಜನ ಭಾರತಕ್ಕೆ ವಾಪಸ್ ಬರಬೇಕು ಅಂತ ಟ್ರೈ ಮಾಡ್ತಾರೆ. ಅವ್ರನ್ನೂ ಒಂದು ಹೌಸ್ ಥರ ಮಾಡಿ ಇಟ್ಕೊಂಡಿದ್ದಾರೆ ಅಲ್ಲಿ. ಅವ್ರನ್ನೂ ಹೋಗೋಕ್ಕೆ ಬಿಡ್ತಾ ಇಲ್ಲ ಆಚೆ ಕಡೆ. ಆಮೇಲೆ ಇಲ್ಲಿಂದ ಹೋಗೋ ಟೂರಿಸ್ಟ್ಗಳನ್ನ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅವ್ರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು, ಕಂಪ್ಲೇಂಟ್ ತಗೋತಾ ಇಲ್ಲ. ಸೊ ಈ ಒಂದು ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಮುಕ್ತಿ ಹೊಂದೋದಕ್ಕೆ ಭಾರತದ ಸಹಕಾರ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಗೊತ್ತಿರುವಂಥ ವಿಚಾರ. ಆದರೆ ಈಗ ತಿರ್ಗಾ ಹಿಂದೂಗಳು ಟಾರ್ಗೆಟ್ ಆಗ್ತಿದ್ದಾರೆ ಅಂದರೆ ಏನು ಹೇಳಬೇಕು? ಸೊ ನೋಡಿ, ಅವ್ರು ಏನು ಹೇಳ್ತಾರೆ ಅಂದರೆ ನಾವು
ಬಾಂಗ್ಲಾದೇಶನ ಲಿಬ್ರೇಟ್ ಮಾಡೋಕ್ಕೆ ನಮ್ಮಲ್ಲಿ 3 ಮಿಲಿಯನ್ ಜನ ಅಂದರೆ 30 ಲಕ್ಷ ಜನನೋ 40 ಲಕ್ಷ ಜನನೋ ಇದ್ವಿ ನಾವು. 3 ಮಿಲಿಯನೋ 33 ಮಿಲಿಯನ್ ಜನನೋ ನಾವು ಓಡಾಡಿದ್ದೀವಿ. ಭಾರತದವರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ. ಅವರು ಪ್ರತಿಪಾದನೆ ಮಾಡೋದು ಅಫ್ಕೋರ್ಸ್ ನಮಗೆ ಗೊತ್ತು ನಾವು ಎಷ್ಟು ಕಷ್ಟಪಟ್ವಿ ಅವ್ರನ್ನ ಲಿಬ್ರೇಟ್ ಮಾಡೋಕ್ಕೆ ಅಂತ. ಸೊ ಭಾರತದ ರೋಲ್ ಅಂಥದ್ದು ಏನೂ ಇಲ್ಲ. ನಮ್ಮಲ್ಲೂ ಭಾಳ ಜನ ಪ್ರಾಣತ್ಯಾಗ ಮಾಡಿದ್ರು ಆ ಥರ ಎಲ್ಲ ಹೇಳ್ಕೊಂಡು ಅವರು ಏನೋ ಒಂದು ನೆಗೆಟಿವ್ ಇದು ಸ್ಪ್ರೆಡ್ ಮಾಡ್ತಾಯಿದ್ದಾರೆ. ಸೊ ಬಟ್ 1971 ನಾವು ಎಷ್ಟು ಕಷ್ಟಪಟ್ವಿ ಅಂತ ನಮಗೆ ಗೊತ್ತಿದೆ. ನೋಡಿ, ಈಗ ಈ ಒಂದು ಪ್ರಾಬ್ಲಮಿಂದ ಏನಾಗ್ತಾ ಇದೆ ಅಂದರೆ ಇಲ್ಲಿನ ಎಕ್ಸ್ಪೋರ್ಟ್ ಇಂಪೋರ್ಟು ಪ್ರಾಬ್ಲಮ್ ಆಗ್ತಾಯಿದೆ. ಅಂದರೆ ಈ ಎಷ್ಟು ಲಾರಿಗಳು ಜುಲೈಯಿಂದ ನವಂಬರ್ ಹೋಯಿತು ಅಂದರೆ ಅರ್ಧದಷ್ಟು ಇಲ್ಲ. ಮುಂಚೆ ಏನು ಹೋಗ್ತಿತ್ತು ಇಲ್ಲಿಂದ ಎಕ್ಸ್ಪೋರ್ಟ್ಸ್ ಅಷ್ಟು ಇಲ್ಲ. ಮೇಯ್ನ್ ಅವ್ರಿಗೆ ಈಗ ಹೊಡೆತ ಬಿದ್ದಿರೋದು ಆಲೂಗಡ್ಡೆ ಮತ್ತು ಈರುಳ್ಳಿ, ಬೇಸಿಕ್ ಬೇಕಾಗಿರೋವಂಥ ಅಡುಗೆ ಸಾಮಾನು ಸಹಿತ ಅಲ್ಲಿ ಬಾಂಗ್ಲಾದೇಶಕ್ಕೆ ಹೋಗ್ತಿಲ್ಲ. ಮತ್ತು ಅಲ್ಲಿರೋ ಪೇಷಂಟ್ಸ್ಗಳು ಭಾಳ ಜನ ಕಾಯ್ತಾ ಇದ್ದಾರೆ ಇಂಡಿಯಾಗೆ ಬಂದು ಟ್ರೀಟ್ಮೆಂಟ್ಗೆ. ಹಾರ್ಟ್ ಆಗಲಿ, ಮಕ್ಳುಗಳಿಗೆ ಇದಾಗಲಿ, ಅವ್ರಿಗೂ ಪ್ರಾಬ್ಲಮ್ ಆಗ್ತಾಯಿದೆ. ಅವ್ರಿಗೂ ಟ್ರೀಟ್ಮೆಂಟ್ ತಗೊಳಕ್ಕಾಗ್ತಾಯಿಲ್ಲ. ಸೊ ಆಮೇಲೆ ಈ ಎಕ್ಸ್ಪೋರ್ಟ್ ಮಾಡಿದ್ರೆ ಲೈನ್ ಆಫ್ ಕ್ರೆಡಿಟ್ ಅಂತ ಕೊಡ್ತಾರೆ, ಇಲ್ಲ ಇಂಪೋರ್ಟ್ ಮಾಡಿಕೊಂಡ್ರೆ ಒಂದು ಬ್ಯಾಂಕ್ ಕ್ರೆಡಿಟ್ ಅಂತ ಕೊಡ್ತಾರೆ. ಈಗ ಏನಾಗ್ಬಿಟ್ಟಿದೆ ಎಕ್ಸ್ಪೋರ್ಟರ್ಸ್ ಇಂಪೋರ್ಟರ್ಸ್ಗೆ, ಈ ಬ್ಯಾಂಕ್ ಅವ್ರು ಏನಪ್ಪ ಇದಕ್ಕೆ ಏನಾರೋ ಒಂದು ವ್ಯಾಲಿಡಿಟಿ ಕೊಡ್ತಾರಾ, ಈಗಿರೋ ಒಂದು ಗಲಾಟೀಲಿ ಒಂದು ವ್ಯಾಲಿಡಿಟಿ ಸಿಗುತ್ತಾ? ಸೊ ಈ ಥರ ಎಕನಾಮಿ ಪ್ರಾಬ್ಲಮ್ಮು ಶುರುವಾಗ್ಬಿಟ್ಟಿದೆ ಅಲ್ಲಿ. ಹತ್ತತ್ರ ಬಾಂಗ್ಲಾದೇಶ್ ಎಕನಾಮಿ ಬಿದ್ದೆ ಕುಸ್ತೇ ಹೋಗಿತ್ತು. ಶೇಖ್ ಹಸೀನಾ ಅವರದ್ದು ಹೋದ್ಮೇಲೆ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ ವರ್ಲ್ಡ್ ನಂಬರ್ 1 ಇದ್ದರು ಅವರು ಎಕ್ಸ್ಪೋರ್ಟಲ್ಲಿ. ಅದು ಆಲ್ಮೋಸ್ಟ್ ಕುಸ್ತೋಗಿದೆ. ಟೆಕ್ಸ್ಟೈಲ್ ಇಂಡಸ್ಟ್ರಿ ಕುಸ್ತೋಗಿದೆ, ಎಕನಾಮಿ ಕುಸ್ತೋಗಿದೆ. ಅಲ್ಲಿ ಯೂನಸ್ಗೆ ಏನಾಗಿದೆ ಅಂದರೆ ಅವರು ಏನೇ ಒಂದು ಡಿಸಿಷನ್ ತೊಗೊಳಕ್ಕೆ ಇವರು ಬಿಡ್ತಾ ಇಲ್ಲ. ಈ BNP ಮತ್ತು ಈ ಸ್ಟೂಡೆಂಟ್ಸ್ ಯೂನಿಯನ್ ಏನು ಮಾಡ್ತಾಯಿದೆ ಅಂದರೆ ಅವ್ರ ಮೇಲೆ ದಬ್ಬಾಳಿಕೆ ಶುರು ಮಾಡಿದೆ. ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ ಅವರು ಶೇಖ್ ಹಸೀನಾನ ಅರೆಸ್ಟ್ ಮಾಡಬೇಕು, ಹಂಗೆ ಎಲೆಕ್ಷನ್ ಮಾಡಬೇಕು, ಅವ್ರನ್ನ ಬಂಧನದಲ್ಲಿಟ್ಟೆ ಅಂತ. ಅದಕ್ಕೆ ಯೂನಸ್ ಎಲ್ಲೋ ಅದಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ಅದಕ್ಕೂ ಒಂದು ಬ್ಲ್ಯಾಕ್ ಮೇಲ್ ಥರ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನೀವು ಇದಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ನಾವು ಮತ್ತೆ ದಂಗೆ ಎದೊಳ್ಬೇಕಾಗ್ತದೆ ಅಂತ. ಸೊ ಅವರು ಎಲ್ಲೋ ಒಂದು ಪಪೆಟ್ ಆಗಿಬಿಟ್ಟಿದ್ದಾರೆ. ಅವ್ರ ಕೈಲಿ ಏನೂ ಒಂದು ಕಂಟ್ರೋಲ್ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಬಾಂಗ್ಲಾದೇಶ. ಇದ್ರ ಜೊತೆಗೆ ಏನಾಗಿದೆ ಅಂದರೆ ಈ ಪಾಕಿಸ್ತಾನಿಂದ ಕಾರ್ಗೋ ಮೆಟೀರಿಯಲ್ ಆಗಲೇ ಅವ್ರ ಚಿಟಗಾಂಗ್ ಬಂದರಿಗೆ ಬಂದು ನಿಂತಿದೆ. ಆ ಕಾರ್ಗೋ ಯಾವತ್ತು 50 ವರ್ಷದಲ್ಲಿ ಪಾಕಿಸ್ತಾನಿಂದ ಬಾಂಗ್ಲಾದೇಶಕ್ಕೆ ಹೋಗಿದ್ದಿದೇ ಇಲ್ಲ. ಈಗ ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ಹೋಗೋಕ್ಕೆ ಶುರುವಾಗಿದೆ ನೋಡಿ. ಸೊ ಅಲ್ಲಿನ ಎಲ್ಲೋ ಒಂದು ಬಾಂಧವ್ಯ ಶುರುವಾಗ್ತಾ ಇದೆ. ಆಮೇಲೆ ಈ ಜಮಾತಿ ಇಸ್ಲಾಂ ಅಂತ ಇದೆಯಲ್ಲ, ಅದು BNP ಬಿಟ್ಟರೆ ಅತಿ ದೊಡ್ಡ ಪಕ್ಷ. ಅದು ಬಂದು ಇಸ್ಲಾಮಿಕ್ ಪಕ್ಷ. ಅದು ಭಾಳ ರ್ಯಾಡಿಕಲೈಸ್ಡ್ ಮುಸ್ಲಿಂ ಪಕ್ಷ. ಅದು ಯಾವತ್ತಿದ್ರೂ ಪಾಕಿಸ್ತಾನಿಗೆ ಸಪೋರ್ಟ್ ಮಾಡೋದು. ಈವನ್ 1971 ವಾರಲ್ಲಿ ಅವರು ಪಾಕಿಸ್ತಾನಿಗೆ ಸಪೋರ್ಟ್ ಮಾಡ್ತಾರೆ ಭಾರತದ ವಿರುದ್ಧ. ಈಗ ಜಮಾತಿ ಇಸ್ಲಾಂ ಬಂದು ಕೂತಿದೆ ಅಲ್ಲಿ. ಈ ಜಮಾತಿ ಇಸ್ಲಾಂ ಯಾವಾಗ ಕೂತ್ಕೊಂಡಿದೆಯೋ ಅಲ್ಲಿ, ಅಂದರೆ ಈಗ 2001 2006ಗೆ ಅವರು ಏನಾಗಿತ್ತು ಅಂದರೆ ಅವಾಗ BNP ಜೊತೆ ಜಮಾತಿ ಇಸ್ಲಾಂ ಸೇರಿಕೊಂಡಿತ್ತು. ಈ ಜಮಾತಿ ಇಸ್ಲಾಂ ಸೇರಿಕೊಂಡಾಗ ಏನಾಯಿತು ಅಂದರೆ ಸಿಕ್ಕಾಪಟ್ಟೆ ಅಲ್ಲಿ ಬಾಂಬಿಂಗ್ ಆಗುತ್ತೆ, ಟೆರರಿಸಮ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಮತ್ತು ಈ ಅಸ್ಸಾಂ ಉಲ್ಫಾದವ್ರಿಗೆ ಸಿಕ್ಕಾಪಟ್ಟೆ ಈ ಅಮ್ಯುನೇಷನ್ಸ್ಗಳು ಕೊಡ್ತಾರೆ. ಮತ್ತು ನಮ್ಮ ಮೇಲೆ ಬೇಹುಗಾರಿಕೆ ಮಾಡ್ತಾರೆ ಪಾಕಿಸ್ತಾನವ್ರ ಜೊತೆ ಸೇರಿಕೊಂಡು, ಈ ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನವರು. ಸೊ ಈ ಇಸ್ಲಾಮಿಕ್ ದೇಶಗಳು, ಈ ಇಸ್ಲಾಮಿಕ್ ಕಂಟ್ರೋಲ್ ಯಾವಾಗ ಬರುತ್ತೋ ಬಾಂಗ್ಲಾದೇಶ್, ಅದು ಯಾವಾಗಲೂ ಹಾಳಾಗುತ್ತೆ ಅನ್ನೋದೊಂದು ಒಂದು ಕಡಖಂಡಿತವಾಗಿ ಗೊತ್ತಾಗಿದೆ. ಸೊ ಈಗ ಜಮಾತಿ ಇಸ್ಲಾಂ ಜಾಸ್ತಿ ಗಲಾಟೆ ಮಾಡ್ತಾ ಇದೆ ನೋಡಿ. ಆವಾಗ ಚಿನ್ಮಯ್ ದಾಸ್ ಅರೆಸ್ಟ್ ಆದಾಗ ಏನಾಯಿತು ಅಂದರೆ ಈ ಜಮಾತಿ ಇಸ್ಲಾಂ ಅವ್ರನ್ನ ಕರೆದು ಈ ಚೈನೀಸ್ ಅಂಬಾಸಡರು ಯಾರಿದಾನ ಬಾಂಗ್ಲಾದೇಶ, ಅವ್ನು ಪಾರ್ಟಿ ಮಾಡ್ತಾನೆ ಅವತ್ತಿನ ದಿವಸ. ಅವನು ಅವತ್ತಿನ ದಿವಸ ಪಾರ್ಟಿ ಮಾಡ್ತಾ ಇರ್ತಾನೆ. ಅಂದರೆ ಚೈನಾದು ಒಂದು ಕೈ ಇದೆ, ಪಾಕಿಸ್ತಾನದು ಒಂದು ಕೈ ಇದೆ ಅದರಲ್ಲಿ. ಸೊ ಇದು ಬರೇ ಬಾಂಗ್ಲಾದೇಶದಲ್ಲಿ ನಡೀತಿರುವಂಥ ಜನರ ಒಂದು ಇದಲ್ಲ, ಇದಕ್ಕೆ ಕುಮ್ಮಕ್ ಬಂದು ಪಾಕಿಸ್ತಾನ ಮತ್ತು ಚೈನಾ ಭಾಳನೇ ಕುಮ್ಮಕ್ ಕೊಡ್ತಾ ಇದೆ. ಅವರು ಈ ಕುಮ್ಮಕ್ ಕೊಟ್ಟರೆ ಏನಾಗುತ್ತೆ ಅಂದರೆ ಈ ಬಾಂಗ್ಲಾದೇಶ್ ಕಂಟ್ರೋಲಿಗೆ ತಗೊಂಬಂದರೆ ಏನಾಗುತ್ತೆ, ಈಗ ಪಾಕಿಸ್ತಾನ ಚೈನಾ ಬಾರ್ಡ್ರ್ ನಾವು ಎಷ್ಟು ಒದ್ದಾಡ್ತಾ ಇದ್ದೀವೋ, ಈಗ ಬಾಂಗ್ಲಾದೇಶಲ್ಲೂ ಅದೇ ಥರ ಬಾರ್ಡ್ರ್ ಸೃಷ್ಟಿಯಾಗಿ ಎಲ್ಲ ಇನ್ಫ್ರಾಸ್ಟ್ರಕ್ಚರು ಹೋಗಿ ಅಲ್ಲಿ ಯಾವಾಗ ಯುದ್ಧಕ್ಕೆ ಬರ್ತಾರೆ ಅನ್ನೋದೊಂದು ಕಾಯಬೇಕಾಗ್ತದೆ. ಮತ್ತು ಅಲ್ಲಿರೋ 1 ಕೋಟಿ ಜನ ಏನಾರು ಒಳಗಡೆ ನುಗ್ಗಕ್ಕೆ ಶುರು ಮಾಡಿದ್ರೆ ಇಲ್ಲಿನ ಇಮ್ಮಿಗ್ರೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆ 1 ಕೋಟಿ ಜನನ್ನ ಎಲ್ಲಿಟ್ಕೊಳ್ಳೋದು, ಅವ್ರನ್ನ ಏನು ಮಾಡೋದು, ಆ ಒಂದು ಎಕನಾಮಿ ಅಲ್ಲೋಲ ಕಲ್ಲೋಲ ನಮ್ಮಲ್ಲೂ
ಆಗುತ್ತೆ. ಖಂಡಿತ ಅಪಾಯ ಇದೆ. ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ ಒಂದಾಗಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಎನಿಮಿ ಕ್ರಿಯೇಟ್ ಆಗುತ್ತೆ. ಈಗ ಬರೀ ಪಾಕಿಸ್ತಾನ ಚೈನಾ ಮೇಲೆ ನಾವೇನು ನೋಡ್ತಾ ಇದ್ದೀವೋ, ಈಗ ನೆಕ್ಸ್ಟು ಬಾಂಗ್ಲಾದೇಶ ಅದೇ ಥರ ಇನ್ನೊಂದು ಪಾಕಿಸ್ತಾನ ಕ್ರಿಯೇಟ್ ಆಗುತ್ತೆ. ಅಲ್ಲಿನ ಈ ಒಳಗಡೆ ನುಸ್ಲೋದು, ಟೆರರಿಸ್ಟ್ ಆ್ಯಕ್ಟಿವಿಟಿ ಜಾಸ್ತಿ ಆಗೋದು, ಅವ್ರ ಒಳಗಡೆ ನುಗ್ಗಕ್ಕೆ ಶುರು ಮಾಡೋದು, ಈ ಥರ ಪ್ರಾಬ್ಲಮ್ ಜಾಸ್ತಿ ಶುರುವಾಗುತ್ತೆ. ಇನ್ನೊಂದು ಮಿನಿ ಪಾಕಿಸ್ತಾನ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಯಾವತ್ತಿದ್ರೂ ಬಾಂಗ್ಲಾದೇಶ್ ಪಾಕಿಸ್ತಾನ ಒಂದಾದರೆ ನಮಗೆ ಇನ್ನೂ ತೊಂದರೆ ಜಾಸ್ತಿ. ಜೊತೆಲಿ ಚೈನಾ ಅವ್ರದ್ದು ಬೇಸ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಚೈನಾ ಬೇಸ್ ಅಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೋ ಅಂದರೆ ಚೈನಾ ಈ ಕಡೆ ಪಾಕಿಸ್ತಾನ, ಈ ಕಡೆ ಬಾಂಗ್ಲಾದೇಶ, ಮತ್ತು ಈಗ ಮಯನ್ಮಾರಲ್ಲೂ ಅವ್ರದ್ದು ಒಂದು ಪ್ರಾಬ್ಲಮ್ ಜಾಸ್ತಿ ಇದೆ. ಅವ್ರ ಇಂಟರ್ನಲ್ ಪ್ರಾಬ್ಲಮ್ ಜಾಸ್ತಿ ಇದೆ. ಈ ಮಯನ್ಮಾರಿಂದ ಏನು ಮಾಡ್ತಿದ್ದಾರೆ ಇಮಿಗ್ರೆಂಟ್ಸ್, ಈ ವಲಸೆಗಾರರು, ಇವ್ರನ್ನ ಯಾರು ಶೇಖ್ ಹಸೀನಾ ಇದ್ದಾಗ ಅವ್ರನ್ನ ಸ್ಟಾಪ್ ಮಾಡಿ ಇಟ್ಕೊಂಡಿದ್ರು. ಬಾರ್ಡ್ರ್ ಕಂಟ್ರೋಲ್ ಸ್ಟ್ರಾಂಗ್ ಆಗಿತ್ತು. ಈಗ ಆ ಬಾರ್ಡ್ರ್ ಕಂಟ್ರೋಲ್ ಕಿತ್ತೋಗಿದೆ. ಈಗ ಅಲ್ಲಿಂದನೂ ನುಗ್ಗಕ್ಕೆ ಶುರು ಮಾಡಿದ್ದಾರೆ ಭಾರತದೊಳಗೆ. ಈಗ ಈ ಪ್ರಾಬ್ಲಮ್ ಎಲ್ಲ ವೆಸ್ಟ್ ಬೆಂಗಾಲಿಗೆ ಭಾಳನೇ ಜಾಸ್ತಿ ತಾಗ್ತಾ ಇದೆ. ಸೊ ಈಗ ಮಮತಾ ಬ್ಯಾನರ್ಜಿ ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ವಿಶ್ವಸಂಸ್ಥೆಗೆ ಅವ್ರು ಏನು ಮನವರಿಕೆ ಮಾಡ್ಕೊಂಡಿದ್ದಾರೆ ಅಂದರೆ, ಒಂದು ಯೂನಿಯನ್ ಇದು ಪೀಸ್ ಕೀಪಿಂಗ್ ಫೋರ್ಸ್ ಕಳಿಸಿ, ವಿಶ್ವಸಂಸ್ಥೆಯಿಂದ ಒಂದು UN ಪೀಸ್ ಕೀಪಿಂಗ್ ಫೋರ್ಸ್ ಕಳಿಸಿ ಅನ್ನೋ ಮಟ್ಟಕ್ಕೆ ಹೋಗಿ ಅವರು ಗಲಾಟೆಗೆ ಬೇಡಿಕೆ ಇಟ್ಟಿದ್ದಾರೆ. ಅಫ್ಕೋರ್ಸ್ ಈಗ ಭಾರತದವರು ಯಾವ ಸ್ಟೆಪ್ ತಗೋತಾರೆ, ಒಂದು ಪೀಸ್ ಕೀಪಿಂಗ್ ಫೋರ್ಸ್ ನಾವು ಕಳಿಸ್ತೀವ, ಇಲ್ಲ ಕಳ್ಸಕ್ಕೆ ಹೋದರೆ ಇನ್ನೆಲ್ಲೋ ಗಲಾಟೆ ಪಾಕಿಸ್ತಾನ, ಚೈನಾ, ಭಾರತದ ಮಧ್ಯೆ ಸ್ಟಾರ್ಟ್ ಆಗುತ್ತಾ, ಇದನ್ನೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಥರ ತಿರುವು ತಗೊಳುತ್ತೆ ಅಂತ ನೋಡ್ಬೇಕಾಗ್ತದೆ. ಈಗ ಅವ್ರು ಏನು ಹೇಳೋದು ಅಂದರೆ ನಮಗೆ ಶೇಖ್ ಹಸೀನಾ ಎಕ್ಸ್ಟ್ರಾಡಿಷನ್ ಟ್ರೀಟಿಯಲ್ಲಿ ನಾವು ಶೇಖ್ ಹಸೀನಾನ ಹ್ಯಾಂಡ್ ಓವರ್ ಮಾಡಬೇಕು. ಅಲ್ಲಿನ ಯಾರೇ ಕ್ರಿಮಿನಲ್ ಆ್ಯಕ್ಟಿವಿಟಿ ಇಲ್ಲಿ ಬಂದರೆ, ಭಾರತಕ್ಕೆ ಬಂದರೆ, ಇಲ್ಲ ಭಾರತದ ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡ್ಕೊಂಡು ಬಾಂಗ್ಲಾದೇಶ್ಗೆ ಹೋದರೆ ನಾವು ಎಕ್ಸ್ಟ್ರಾಡಿಷನ್ ಟ್ರೀಟಿ ಅನ್ನೋದು ಒಂದಿದೆ. ಅಂದರೆ ನಾವು ಅವ್ರನ್ನ ಹ್ಯಾಂಡ್ ಓವರ್ ಮಾಡಬೇಕು ಅಂತ. ನಾವೀಗ ಶೇಖ್ ಹಸೀನಾ ಅವ್ರನ್ನ ನಾವು ಹ್ಯಾಂಡ್ ಓವರ್ ಮಾಡಿಲ್ಲ, ಅಂದರೆ ನಾವು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡೇ ಇದ್ದೀವಿ. ಸೊ ಇದನ್ನು ಅವರು ಮುಂದೆ ಇಡ್ತಾರೆ. ಫಸ್ಟ್ ನಾವು ಏನೇ ಮಾತಾಡಬೇಕು ಅಂದರೂ ಶೇಖ್ ಹಸೀನಾ ಅವ್ರನ್ನ ಇಲ್ಲಿ ಕಳಿಸಿ ಅಂತ. ಸೊ ಇದೆಲ್ಲ ತುಂಬಾ ಡಿಪ್ಲೊಮ್ಯಾಟಿಕ್ ಇಶ್ಯೂಸ್ ಇದೆ. ಇದನ್ನು ಹೇಗೆ ಬಗೆಹರಿಸ್ತಾರೆ ಅಂತ ಕಾದು ನೋಡಬೇಕಾಗ್ತದೆ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.